ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ. ಆತ್ಮೀಯ ನಾವು ದಿನನಿತ್ಯ ಗೌಡರ ಸಮಸ್ಯೆ, ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ, ಯತ್ನಾಳ ಸರ್ಕಾರ ಇದು ನಮ್ಮ BJPನ ಹಾಳು ಮಾಡ್ತಾರೋ, ಮತ್ತು ಯಾರು ಏನು ಮಾಡ್ತಾರೆ ಇದನ್ನ ಚರ್ಚೆ ಮಾಡ್ತಾ ಇರ್ತೀವಿ. ಈ ಮಧ್ಯದಲ್ಲಿ ಒಬ್ಬ ಶ್ರೇಷ್ಠ ಮದ್ಯಪಾನ ವಿರೋಧಿ ಹೆಣ್ಣುಮಗಳು ನಮ್ಮಿಂದ ಅಗಲಿ ದೂರ ಆಗಿದ್ದಾರೆ. ಯಾರು ಅವ್ರ ಬಗ್ಗೆ ಚರ್ಚೆನೇ ಇಲ್ಲ ನಮ್ಮ ಮೇನ್ ಮೀಡಿಯಾದಲ್ಲೇ. ಎಲ್ಲ ಸ್ವಲ್ಪ ಸಮಯ ಹಾಕಿ ಬಿಟ್ಟು ಬಿಡ್ತಾರೆ. ಅದು ದುರಂತ, ಅದಾಗಬಾರ್ದು. ಅದು ನಮ್ಮ ಸುಕ್ರಿ ಗೌಡ ಹಾಲಕ್ಕಿ ಮತದವರು, ಕಾಡಿನಲ್ಲಿ ಗುಡ್ಡಗಾಡಿನಲ್ಲಿ ಅಂಕೋಲಾ ತಾಲೂಕಿನಲ್ಲಿ ಬೆಳೆದವರು, ನೋವಿನೊಂದಿಗೆ ಬದುಕಿದವರು. 12 ವರ್ಷದ ಹುಡುಗಿ 45 ವರ್ಷದ ಮುದುಕನೊಂದಿಗೆ ಮದುವೆ. ಅವರ ಈ ವಯೋಮಾನದ ಅಂತರದಿಂದಾಗಿ ಮಕ್ಕಳಿಲ್ಲ. ಆದರೂ ಇಡೀ ಸಮುದಾಯ ನನ್ನ ಮಕ್ಕಳು ಅಂತ ಹಾಡಿ ನಮ್ಮ ನಗಲದ ಕೋಗಿಲೆ ಸುಕ್ರಿಗೌಡ ಇವತ್ತು ನಮ್ಮ ನಡುವಿಲ್ಲ ಅನ್ನೋದಕ್ಕಿಂತಲೂ ಅವರು ನಮಗೆ ತೋರಿಸಿದ ದಾರಿ, ಬದುಕುವ ದಾರಿ, ಹೋರಾಟದ ದಾರಿ ಎಲ್ಲರಿಗೂ ಅನುಕರಣೀಯ. ನಾವು ಇವತ್ತೇನು ತಿಳ್ಕೊಂಡ್ಬಿಟ್ಟಿದ್ದೀವಿ, ಒಂದು ಮನೆ, ಕಾರ್ ಗಾಡಿ, ಚಂದದ ಹೆಂಡತಿ, ಚಂದದ ಗಂಡ, ಜೊತೆಗೆ 4 ಮಕ್ಕಳು, 2 ಮಕ್ಕಳು, ಅವ್ರಿಗೆ ವಿದ್ಯಾಭ್ಯಾಸ ಕಲಿಸಿ ಅವ್ರು ಲಂಡನ್ನು ಅಮೇರಿಕನೋ ಎಲ್ಲೇ ಹೋಗಂಗೆ ಮಾಡಿ ನಾವು ಮನೆಯಲ್ಲಿ ಇಬ್ಬರು ಕೂತ್ಕೊಂಡು ಜನತೆಗಳನ್ನ ಎನಿಸೋ ಕೆಲಸ ಮಾಡ್ತಾಯಿದ್ವಿ. ಇವತ್ತೊಬ್ಬ ಇಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ಮತ್ತೇನು ಮಾಡೋದು, ಇದೇ ಬದುಕಂತ ನಾವು ತಿಳ್ಕೊಂಬಿಟ್ಟಿವಿ. ಈ ಮಧ್ಯಮ ವರ್ಗದ, ಮೇಲ್ಮಧ್ಯಮ ವರ್ಗದ ಮತ್ತು ಹಾಯ್ ವರ್ಗದ ಜನ. ಆದರೆ ಈ ಶುಕ್ರವಾರ ಹುಟ್ಟಿದ್ದಕ್ಕಾಗಿ ಶುಕ್ರಮ್ಮ ಅಂತ ಇರ್ತದೆ ಹೆಸರು ಅವ್ರಿಗೆ. ಅವ್ರ ಕಾಡಿನ ಮಧ್ಯದಲ್ಲಿ ಬೆಳೆದ ಇಡೀ ಬದುಕನ್ನು ನೋವಿನೊಂದಿಗೆ ಎಂಥ ಅದ್ಭುತವಾದ ಗಾಯಕಿ ಅಂದ್ರೆ 24 ಗಂಟೆ ನಿರಂತರವಾಗಿ ಹಾಡುವಂಥ ಶಕ್ತಿ ಪಡುವಂಥ ಹೆಣ್ಣುಮಗಳು. ಹಬ್ಬ ಆಶು ಕವಿ, ಹಬ್ಬ ಹೆಸರು ಹೇಳಿದ ಅದ್ಭುತ ಅನಿಸ್ತದೆ. ಒಬ್ಬ ಹೆಬ್ಬಟ್ಟಿನ ಹೆಣ್ಣುಮಗಳು ಹಂಪಿ ವಿಶ್ವವಿದ್ಯಾಲಯದಲ್ಲಿ, ಜೊತೆಗೆ ನಮ್ಮ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಏನಪ್ಪ ಅಲ್ಲಿ ಹೋಗಿ ಟೀಚ್ ಮಾಡ್ತಾಯಿದ್ದರು. ಜನಪದ ರಂಗದ ಮೇಲೆ, ಜಾನಪದ ಹಾಡದ ಮೇಲೆ, ಗಾಯನ ಮೇಲೆ. ಇದೇನು ಸಣ್ಣ ಸಾಧನೆ ಇಲ್ಲರಿ. ಇದನ್ನು ಯಾರೂ ನಮ್ಮವ್ರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅದ್ಯಾವುದೋ ಮೂಲೆಯಲ್ಲಿ ಬರೆದು ಹೋಗೋದು ಬಿಟ್ಬಿಡ್ತಾರೆ. ಮುಗಿತಪ್ಪ ಅಂಥೇಳಿ. ನಿಜವಾಗಿ ಇವರು ನಮಗೆ ಆದರ್ಶನೀಯ. ಬಡತನದಲ್ಲಿ ಹೆಂಗೆ ಬದುಕಬೇಕು, ವಿದ್ಯೆ ಇಲ್ಲದೆ ಇದ್ದರೂ ಹೇಗೆ ಬದುಕಬೇಕು, ವಿದ್ಯೆ ಜೊತೆಗೆ ನಾವು ಹೆಂಗೆ ಬಾಳಬೇಕು, ಜೊತೆ ಜನರೊಂದಿಗೆ ಹೆಂಗೆ ಬದುಕಬೇಕು, ಜನರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ದು ಭಾಳ ಅದ್ಭುತವಾಗಿ. ಜೊತೆಗೆ ಇವರು ಮದ್ಯಪಾನ ವಿರೋಧಿ ಹೋರಾಟ. ಇವತ್ತು ನಾವು ಕಲ್ತಂಥವ್ರು, ವೆಲ್ ಎಜುಕೇಟೆಡ್ ಮನೆತನ ಹಾಳಾಗ್ತಾ ಇರ್ತದೆ, ನೋಡ್ತಿರ್ತೀವಿ. ಸರಿ ಕುಡಿಯೋರಿಗೆ ಏನು ಸರಿ ಕುಡಿಬೇಡಪ್ಪ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಅವ್ನು ಹಕ್ರಿ, ವೈಯಕ್ತಿಕ ಹಕ್ರಿ. ವಾದಗಳನ್ನ ಹೆಂಗೆ ಮಾಡ್ತೀವಿ ನಾವು ಗುಟ್ಕ ಹಾಕ್ಕೊಂಡು ಹುಡುಗ ಗುಟ್ಕ ತಿನ್ಬೇಡಪ್ಪ ಮಗನ ಅಂತ ಹೇಳಿದ್ರೆ ಅವ್ನು ಕೇಳೋದು ಇಲ್ಲ. ಇವತ್ತು ಪರಿಸ್ಥಿತಿ ಅಂಥ ಚಟಗಳೆಲ್ಲ ಹಚ್ಚಿದ ಇಂಥ ಸರ್ಕಾರಗಳು. ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ಮೋದಿಯವ್ರ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇದ್ರೂ ಖಂಡನೀಯ. ಇವತ್ತು ನಮ್ಮ ಟಿಪ್ಪು ಸುಲ್ತಾನ್ ನೆನಪು ಬರ್ತಾರೆ ಅವರು. ಅದಕ್ಕಾಗಿ ಟಿಪ್ಪು ಸುಲ್ತಾನ್ ಗೌರವಿಸು. ಒಬ್ಬ ಹಿಂದೂ ಮುಸಲ್ಮಾನ್ ಮುಖ್ಯ ಅಲ್ಲ. ಈ ನಾಡಿನ ಈ ಜನರ ಮೊದಲನೇ ವೈರಿ ಸಾರಾಯಿ. ಇದ್ರ ಬಗ್ಗೆ ಯಾರು ಮಾತಾಡ್ತಾರ್ರಿ? ಪಾಪ ಈ ಹೆಣ್ಣುಮಗಳು ಇಡೀ ಜೀವನ ಪರ್ಯಂತರ ಮದ್ಯದ ವಿರೋಧ ಹೋರಾಟ ಮಾಡಿದರು. ಪ್ರಶಸ್ತಿ ಕೊಟ್ಟಿರ್ಬೋದು ನೀವು, ನಾವು ಪ್ರಶಸ್ತಿ ಏನ್ರಿ ಕೊಟ್ಬಿಡ್ತೀವಿ ನಾವು. ಇವತ್ತು ಅನರ್ಹರಿಸಿದ ಪ್ರಶಸ್ತಿ ಅಂತಂದಾಗಿದೆ ಈ ದೇಶದಲ್ಲೇ. BJPಗೆ ಒಲವಿದ್ದವ್ರಿಗೆ ಭಾರತ ರತ್ನ, BJP ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಒಲವಿನ ಜನರಿಗೆ ಭಾರತ ರತ್ನ, ಇನ್ನುಳಿದ ಪ್ರಶಸ್ತಿಗಳು. ಅತ್ಯಂತ ದುರಂತದ ವಿಷಯ ಇದು. ಈ ಹೆಣ್ಣು ಮಗಳು 88 ವರ್ಷ ಬದುಕೆ, ಕಾಡಿನಲ್ಲಿ ಬದುಕೆ, ಜನಪದಕ್ಕೆ ಜೀವ ಕೊಟ್ಟ, ನಿರಂತರ ಹಾಡುವ ಕೆಲಸ ಜೊತೆಗೆ ಸಮಾಜ ಸುಧಾರಣೆ ಕೆಲಸವನ್ನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅವ್ರು ಹಾಡೋಕ್ಕಿಂತ ಹೆಚ್ಚಿಗೆ ನನಗೆ ಮನಸ್ಸಿಗೆ ಲೈಕ್ ಆದಂಥ ವಿಷಯ ಏನಪ್ಪ ಅಂದ್ರೆ ಸಾರಾಯಿ ವಿರೋಧಿ ಹೋರಾಟ. ಇವತ್ತಿನ ಮಹಾನ್ ನಾಯಕರಿದ್ದಾರೆ ರೀ, ಯಾರೊಬ್ಬರು ಅದರಲ್ಲಿ ಹೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಕೇಳಿದ ತಕ್ಷಣ ಇದೇ ಸಿದ್ದರಾಮಯ್ಯನವರು ಎಷ್ಟು ಟ್ಯಾಕ್ಸ್ ಬರ್ತದ್ರಿ ಅದು. ಇದೇ ಕೇಜ್ರಿವಾಲ್ ದೊಡ್ಡದಾಗಿ ಆಮ್ ಆದ್ಮಿ ಅನ್ಕೊಂಡು ಜನಸಾಮಾನ್ಯ ಸಲುವಾಗಿ ನಾವು ಅಂತ ಹೇಳ್ತಾ ಕೇಜ್ರಿವಾಲ್ರು ಸಾರಾಯಿ ಒದರಿ ಹೋಗಿಬಿಟ್ರು. ಸಾರಾಯಿ ಈ ದೇಶಕ್ಕೆ ಕಟ್ಟಿದ ಮೊದಲು ಶಾಪ ಇದು. ಇದನ್ನು ಯಾರು ವಿರೋಧಿಸೋದಿಲ್ಲ. ಯಾಕೆ ಗಂಟು ಬರ್ತದೆ, ಆಮೇಲೆ ಎಲ್ಲ ಶುರುವಾಗಿಬಿಡ್ತಾವೆ. ಭೂ ಮಾಫಿಯಾ, ಆ ಮಾಫಿಯಾ, ಈ ಮಾಫಿಯಾ, ಇಂಥ ಜನರು ತೊಗೊಂಡು ಇವತ್ತು ನಾವು ಸರ್ಕಾರ ರಚನೆ ಮಾಡ್ತಿದ್ವಿ. ಅವರಿಗೆ ಹಿತ ಆಗುವಂಥ ಕಾರ್ಪೊರೇಟ್ ಬಜೆಟ್ಗಳನ್ನ ನಾವು ಮಾಡಿಸ್ತಾ ಇದ್ವಿ. ಇವತ್ತು ನೋಡಿ ಮಧ್ಯಮ ವರ್ಗದಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ರು ನಮ್ಮ ಮೇಡಮ್ ಅವರು, ನಿರ್ಮಲಾ ಸೀತಾರಾಮನ್ ಅವರು. ಆದ್ರೆ ಇಂತಹ ಒಂದು ಮದ್ಯ ಇಡೀ ದೇಶ ಹಾಳು ಮಾಡ್ತಾ ಇದೆ. ಇದಕ್ಕೆ ನಾವು ನಿಷೇಧ ಮಾಡ್ತಾ ಇದ್ವಿ, ನೀವು ಮಾಡ್ರಿ ಅಂತ ಹೇಳ್ತಾ ಇಲ್ಲ, ಧೈರ್ಯಗೊಂಡು. ಇದೇ ಮೋದಿಯವರು, ಇದೇ ನಮ್ಮ ಸೀತಾರಾಮನ್ ಅವರು. ಮೋದಿಯವರು ಅಧಿಕಾರಕ್ಕೆ ಬಂದು ಏನೇನು ಮಾತಾಡಿದರು?
ಅಭಿವೃದ್ಧಿ ಮಾಡ್ತೀನಿ, 2 ಕೋಟಿ ಉದ್ಯೋಗ ಕೊಡ್ತೀನಿ, ಮತ್ತೆಲ್ಲ ಮಾಡ್ತೀನಿ, 15 ಲಕ್ಷ ಬಡವರಿಗೆ ಕೊಡ್ತೀನಿ, ಏನೂ ಇಲ್ಲ. ಈ ಮೋದಿಯವರು ಒಂದು ಬದಲಾವಣೆ ತರ್ತಾರೆ. ನಮ್ಮಲ್ಲೇ ಕಾಂಗ್ರೆಸ್ಗಿಂತ ಭಿನ್ನವಾದ ಆಡಳಿತ ನಮ್ಮಲ್ಲಿ ತರ್ತಾರ ಅಂತೇಳಿ ಇಡೀ ದೇಶದ ಜನ ಅವ್ರಿಗೆ ಓಟ್ ಹಾಕಿದ್ರು. ಇವತ್ತು ಏನಾಗಿದೆ, ಇನ್ನೊಂದು ದೊಡ್ಡ ಕೆಟ್ಟ ಕಾಂಗ್ರೆಸ್ನ ಆಡಳಿತ ಇವತ್ತಾಗಿದೆ. ಇಂದಿರಾ ಕಾಂಗ್ರೆಸ್ ಅನ್ಬೋದು, ಕಾಂಗೈ ಅನ್ಬೋದು, ರಾಹುಲ್ರ ಕಾಂಗ್ರೆಸ್ ಅಲ್ಲ. ಇವತ್ತು ಬದಲಾಗ್ತಾ ಇದೆ. ಅದು ಬದಲಾಗೋದನ್ನ ನಾವು ಒಪ್ಪಬೇಕಾಗ್ತದೆ. ಆದರೆ ಅಲ್ಲೂ ಸಹಿತ ಈ ಸಾರಾಯಿ ನಿಷೇಧ, ಗುಟ್ಕಾ ನಿಷೇಧದ ಮಾತೇ ಇಲ್ಲಲ್ಲೇ. ಅಂಥ ಒಂದು ಹೋರಾಟವನ್ನು ಮಾಡಿದಂಥ ಮಹಿಳೆ ನಮ್ಮ ಮಧ್ಯದಿಂದ ಇವತ್ತು ಇಲ್ಲ. ಹಾಲಕ್ಕಿ ಸಮುದಾಯಕ್ಕೆ ಸೇರಿದಂಥ ಗುಡ್ಡಗಾಡಲ್ಲಿ ಜೀವಿಸಿದಂಥ ಹೆಣ್ಮಗಳ ಇವಳ ಹೋರಾಟವನ್ನು ನಾವೆಲ್ಲರೂ ಗೌರವಿಸಬೇಕಾಗಿದೆ. ಗೌರವಿಸೋದಷ್ಟೇ ಅಲ್ಲ, ಬರೀ ಗೌರವ ಬೇಡ ನಮಗೆ. ಒಂದು ಉದ್ಗಡ್ಡಿ ಬೆಳಗ್ಗೆ ಗಂಟೆ ಪಡೆದು ಅದನ್ನು ನಮಾಜ್ ಮಾಡೋದು ಬೇಕಾಗಿಲ್ಲ. ಯಾಕೆಂದರೆ ಅವ್ರಿಗೆ ಬೇಕಾದಂದ್ರೆ ನಾವು ಅವ್ರಿಗೆ ನಡಿಬೇಕು ಅಂತ. ಗಾಂಧೀಜಿಯವರು ಫೋಟೋ ಹಾಕಿ ಪೂಜೆ ಮಾಡೋದಲ್ಲ. ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಇವತ್ತು ನಮ್ಮ ಸುಖರಮ್ಮ ತೋರಿದ ದಾರಿಯಲ್ಲಿ ಹೋಗ್ಬೇಕಾಗಿದೆ. ಅಂದಾಗ ನಾವು ಗಾಂಧೀಜಿ, ಅಂಬೇಡ್ಕರ್, ಅದೇ ಜೊತೆ ಇವತ್ತು ಸುಖರಮ್ಮನಂಥವ್ರನ್ನ ನಾವು ಗೌರವಿಸಿದಂಗೆ ಆಗ್ತದೆ. ಅದು ಬಿಟ್ಟು ಕೇವಲ ಇವತ್ತು ತೀರ್ಕೊಂಡಿದ್ದಾರಂತೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋದು, ಏನು ನೆನಪು ಮಾಡೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದು ಇವಲ್ಲ. ನಾವು ಅವರಾಗಿ ಬದುಕುವಂಥದ್ದು. ಟಿಪ್ಪು ಸುಲ್ತಾನ್ ಮಾಡಿದಂಥ ಸಾರಾಯಿ ನಿಷೇಧವನ್ನು ನಮ್ಮಲ್ಲಿ ಮೋದಿಯವ್ರು ಮಾಡಲಿ, ನಮ್ಮಲ್ಲಿ ಸಿದ್ದರಾಮಯ್ಯವ್ರು ಮಾಡಲಿ. ಆಗ ಇವರು ನಿಜವಾದ ಆಡಳಿತ. ಕೇಜ್ರಿವಾಲ್ ಚಿಕ್ಕಾಗಿ ಬರ್ತಾಯಿದ್ವಿ, ಒಳ್ಳೆ ಪ್ರೀತಿ ವ್ಯಕ್ತಿ ಇವತ್ತು ರಾಜಕೀಯದಲ್ಲಿ ಅವನು. ಆ ವ್ಯಕ್ತಿ ಅವ್ರು ಗೌರವಿಸೋದು, ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಅಂತೇಳಿ. ಮತ್ತು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ರೇನಪ್ಪ ಅಂದರೆ ಅಟ್ಲೀಸ್ಟ್ ಉದ್ಯೋಗ ಇಲ್ಲ ಹೇಳ್ಬೋದು. ಇವತ್ತೆಲ್ಲ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾವೆ, ಈಗ ನಿಷ್ಕ್ರಿಯ ಜನರು ತಯಾರು ಮಾಡ್ತಾರೆ, ಪ್ಯಾರಾಸೈಟಿಗಳು ತಯಾರು ಮಾಡ್ತಾರೆ, ಪರಾವಲಂಬಿ ಜೀವಿಗಳು ತಯಾರು ಮಾಡ್ತಾರೆ ಹೇಳ್ತಿರ್ಬೋದು. ಆದರೆ 90% ಜನರಿಗೆ ಉದ್ಯೋಗಗಳಿಲ್ಲ. ಉದ್ಯೋಗ ಸೃಷ್ಟಿ ಮಾಡೋದು ಯಾಕೆ ಸುಪ್ರೀಂ ಕೋರ್ಟ್ ಹೇಳಬಾರ್ದು, ಎಲ್ಲಿದೆ ಉದ್ಯೋಗ ಅಂತ ಕೇಳಬಾರ್ದು? ಇದು ಇವತ್ತು ನಾವು ವಿಚಾರ ಮಾಡುವಂಥ ವಿಷಯ. ಸುಪ್ರೀಂ ಕೋರ್ಟ್ ಇರಲಿ, ಹೈಕೋರ್ಟಲ್ಲಿ ಯಾರೂ ಇರಲಿ, ಉದ್ಯೋಗ ಕೊಟ್ಟರೆ ಯಾರು ಹಾಕಿ ನಿಮ್ಗೆ ಗ್ಯಾರಂಟಿ ಕೇಳ್ತಾರೆ ರೀ? ಅದರ ಗ್ಯಾರಂಟಿಯನ್ನು ಮತ್ತು ಲಾಭದ ಬಜೆಟನ್ನು ತೋರಿಸಿದವರು ಕೇಜ್ರಿವಾಲ್. ಇವತ್ತು ನಮ್ಮ ಸಿದ್ದರಾಮಯ್ಯ ಕೊಡ್ತಿರ್ಬೋದು, ಇಲ್ಲಂತಲ್ಲ. ಗ್ಯಾರಂಟಿಗಳು ಗೆಲ್ಲುವುದು ಕೈ ಕೊಟ್ಟಿದ್ದಾರೆ. ನಿಜವಾಗಿಯೂ ಇವತ್ತು ಲಾಭದ ಬಜೆಟ್ ತೋರಿಸ್ಬೇಕಾಗಿತ್ತು. ಆ ಲಾಭದ ಬಜೆಟ್ ಯಾವಾಗ ಆಗ್ತದೆ ಅಂದರೆ ಈ 40% ದಂಧೆ ಅದಲ್ಲ, ದಂಧೆ ಅದು ಬಂದಲ್ಲಾಗ ತಂದಾಗ ಮಾತ್ರ ಬಜೆಟ್ ಲಾಭದ ಬರ್ತದೆ. ಅದೇನೂ ಇರಲಿ, ಇವತ್ತು ಮದ್ಯಪಾನದ ವಿರೋಧ ಹೋರಾಟ ಮಾಡಿದಂಥ ನಮ್ಮ ಸುಖರಮ್ಮಗೆ 1999 ಜನಪದ ಶ್ರೀ ಪ್ರಶಸ್ತಿ, 2006 ನಾಡೋಜ ಪ್ರಶಸ್ತಿ,